ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಲಿಂಗಾಯತ ಮಹಿಳಾ ಸಮಾಜ ನಡೆದು ಬಂದ ದಾರಿ. ಶ್ರೀಮತಿ ಗಂಗಾದೇವಿ ಶಂಕರಪ್ಪ ಬಾಗಿ ಅವರ ಆಶಯದಂತೆ ಬೆಳಗಾವಿಯಲ್ಲಿ ಲಿಂಗಾಯತ ಮಹಿಳೆಯರಿಗಾಗಿ ಒಂದು ಸಂಘಟನೆಯನ್ನು ಕಟ್ಟಬೇಕು ಎಂಬ ಆಶೀರ್ವಾದದ ರೂಪದಲ್ಲಿ ಆಶಯದೊಂದಿಗೆ ಅವರು ನೀಡಿದ ಹಣ ಸಹಾಯದೊಂದಿಗೆ 1995ರಲ್ಲಿ ಶ್ರೀಮತಿ ಆಶಾ ಕೋರೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀಮತಿ ಶೈಲಜಾ ಭಿಂಗೆ ಮತ್ತು ಶ್ರೀಮತಿ ಶೈಲಾ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಲಿಂಗಾಯತ ಮಹಿಳಾ ಸಮಾಜ ಕೇವಲ 25 ಸದಸ್ಯರೊಂದಿಗೆ ಶುಭಾರಂಭಗೊಂಡು ಇದೀಗ 30 ವರ್ಷಗಳ ಅವಧಿಯಲ್ಲಿ ಅಂದಾಜು 600 ಸದಸ್ಯರೊಂದಿಗೆ ಯಶಸ್ವಿಯಾಗಿ ಸಾಗಿ ಬಂದಿದೆ. ಲಿಂಗಾಯತ ಮಹಿಳಾ ಸಮಾಜದಲ್ಲಿ 20 ತರುಣಿಯರೊಂದಿಗೆ 80 ಹಿರಿಯ ಚೇತನರಿದ್ದಾರೆ. ಇಲ್ಲಿ ಪ್ರಬುದ್ಧ ಸಾಹಿತಿಗಳು, ಸಂಗೀತ ಕೋಗಿಲೆಗಳು, ಸಮಾಜ ಸೇವಕರು, ಡಾಕ್ಟರ್, ವಿಶ್ವವಿದ್ಯಾಲಯದ ಉಪನ್ಯಾಸಕರು, ಪಾಕ ಪ್ರವೀಣೆಯರು, ನಟಿವಿ, ರೇಡಿಯೋ ನಿರೂಪಕರು, ನೃತ್ಯ, ನಾಟಕ ಹೀಗೆ ವೈವಿಧ್ಯಮಯ ಹೆಣ್ಮನಗಳ ಕೂಡಲ ಸಂಗಮವಾಗಿದೆ. ಪ್ರತಿಯೊಬ್ಬ ಮಹಿಳೆಗೂ ವೇದಿಕೆಯನ್ನು ಒದಗಿಸಿದ ಕಾರಣ ಇಂದು ಲಿಂಗಾಯತ ಮಹಿಳಾ ಸಮಾಜದ ಹೆಣ್ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಇದ್ದಾರೆ ಎಂಬ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಪ್ರತಿ ತಿಂಗಳು ನಿಶ್ಚಿತ ದಿನದಂದು ಒಂದೆಡೆ ಸೇರಿ ಧಾರ್ಮಿಕ ಚಿಂತನೆಯ ಜೊತೆಗೆ ಸಾಮಾಜಿಕ ಹಾಗೂ ಹೋಗುಗಳಿಗೆ ಸ್ಪಂದಿಸುತ್ತಾ ಬಂದಿದೆ. ನೈಸರ್ಗಿಕ ವಿಕೋಪಗಳ ಸಂತ್ರಸ್ತರಿಗೆ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಅನಾಥ, ವಿಕಲಚೇತನ, ಅನಾರೋಗ್ಯ ಪೀಡಿತ ಬಾಂಧವರಿಗೆ ಅವಶ್ಯಕತೆ ಅನುಗುಣವಾಗಿ ಸಹಾಯ ಹಸ್ತ ನೀಡುತ್ತಾ ಬಂದಿದೆ. ಈಗ ಕಾರ್ಯಕ್ರಮಗಳ ಪಕ್ಷಿನೋಟ. ಮೊದಲನೆಯದಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಶಿವ ವಾಹನಕ್ಕೆ 25,000 ರೂಪಾಯಿ ಬಸವ ದರ್ಶನ ಗ್ರಂಥ ಪ್ರಕಟಣೆಗೆ ಧನ ಸಹಾಯ ಮಾಡಲಾಗಿದೆ. ಎರಡನೆಯದು ವಿಶೇಷ ವಿಕಲಚೇತನ ಕಲಾವಿದರಿಗೆ ಸಂಗೀತ ವಾದ್ಯ ನೀಡಿದೆ. ಮೂರನೆಯದು ಬೆಳಗಾವಿ ಸುತ್ತಮುತ್ತಲಿನ 4 ಕನ್ನಡ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಬೇಡ ಮಕ್ಕಳಿಗೆ ಅವಶ್ಯವಿರುವ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಲಾಗುತ್ತಿದೆ. ನಾಲ್ಕನೆಯದು ನಾಡಿನ ಶ್ರೇಷ್ಠ ರಂಗ ಕಲಾವಿದ ಯಶವಂತರಾವ್ ದೇಶಪಾಂಡೆ ಅವರು ರಂಗ ಸಂಭ್ರಮ ನಾಟಕೋತ್ಸವ ಮಾಡಲಾಗಿದೆ. ಐದನೆಯದು ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಾಲನೆ, ಚಿತ್ರಗಳ ಪ್ರದರ್ಶನ, ಚಿತ್ರೋತ್ಸವ, ಸಾವಿರಾರು ಪ್ರೇಕ್ಷಕರ ವೀಕ್ಷಣೆ ಹಾಗೂ ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆರನೆಯದ್ದು ಹೆಸರಾಂತ ಚಲನಚಿತ್ರ ನಿರ್ದೇಶಕ ಟಿ.ಎಸ್. ನಾಗಾಭರಣ ಸಂವಾದ ಕಾರ್ಯಕ್ರಮ, ಮಹಿಳೆಯರು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮನೋರಂಜನಾ ಕಾರ್ಯಕ್ರಮ. ಏಳನೆಯದು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮರ ಗೀತೆಗಳನ್ನು ಆಧರಿಸಿದ ಜಾನಪದ ವೈಭವ ಸಾಂಸ್ಕೃತಿಕ ಸಡಗರ. ಎಂಟನೆಯದ್ದು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆ ಸಹಯೋಗದಲ್ಲಿ ಜೀವನ ಜೋಕಾಲಿ, ಶತಕ ವೈಭವ, ಶತಮಾನ ಕಂಡ ಮಹಿಳೆ ಕುರಿತು ವಿಚಾರಣಾ ಸಂಕಿರಣ, ಅಲ್ಲಮಪ್ರಭು, ಕಡ್ಲಿಮಟ್ಟಿ ಕಾಶಿಬಾಯಿ, ಅತನೇ ಶಿವಯೋಗಿಗಳು ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಒಂಬತ್ತನೆಯದು ಸ್ಥಳೀಯ ಮಹೇಶ್ವರಿ ಅಂಧಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅನಾಥಾಶ್ರಮದ ಮಕ್ಕಳಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ವೀಕ್ಷಣೆ, ಶಿವಾಜಿ ಮಹಾರಾಜರ ಭವ್ಯ ನಾಟಕ ವೀಕ್ಷಣೆ, ವೀರಸೌಧ, ಮಿಲಿಟರಿ ಮಹಾದೇವ ದರ್ಶನ ಮಾಡಿಸಲಾಯಿತು. ಹತ್ತನೆಯದ್ದು ಮಹಿಳೆಯರಿಗಾಗಿ ಕಥಾ ಕಮ್ಮಟ. 11ನೆಯದ್ದು ಭುವನೇಶ್ವರಿ ಉತ್ಸವದಲ್ಲಿ ನಾಟಕ, ನೃತ್ಯ ಸ್ಪರ್ಧೆಗಳಲ್ಲಿ ಪ್ರತಿ ಬಾರಿಯೂ ಪ್ರಥಮ ಬಹುಮಾನ ಪಡೆದದ್ದು ವಿಶೇಷವಾಗಿದೆ. ಹೀಗೆ ಲಿಂಗಾಯತ ಮಹಿಳಾ ಸಮಾಜ ಸಮಾಜಮುಖಿ ಸ್ತ್ರೀಪರ ಚಿಂತನೆ ಕಾರ್ಯಚಟುವಟಿಕೆಗಳನ್ನು ಯಾವುದೇ ಅನುಮಾನವಿಲ್ಲದೆ ಪರಸ್ಪರ ಸಹಕಾರ ಸಹಯೋಗದೊಂದಿಗೆ ಗೌರವ ಸಮಿತಿ ಸದಸ್ಯರ ಮಾರ್ಗದರ್ಶನದಲ್ಲಿ ಆಯಾ ವರ್ಷದ ಕ್ರಿಯಾಶೀಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಮಿಟಿ ಸದಸ್ಯರ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದು ಬಂದಿದ್ದು ಬೆಳಗಾವಿಯಲ್ಲಿಯೇ ಮೊಟ್ಟ ಮೊದಲ ಅತ್ಯಂತ ದೊಡ್ಡ ಮಹಿಳಾ ಸಂಘಟನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶರಣು ಶರಣಾರ್ಥಿ.